ಇದನ್ನು ಹೆಚ್ಚಿಗೆ ನಾವು ಗಿಡ ಮಾಡಿ ಜಾಸ್ತಿ ಇದನ್ನು ಪ್ರಚಾರ ಮಾಡಬೇಕು. ಇದು ಕೂಡ ಎಷ್ಟು ವರ್ಷದ್ದು? ಒಂದು 5-6 ವರ್ಷದ ಮರ? ಇದು ಒಂದು 5 ವರ್ಷದ ಇದೂ. ಬಟ್ ಇದು ಇಷ್ಟು ದೊಡ್ಡ ಮರ ಆಗಕ್ಕೆ ಬಿಡಬಾರ್ದು. ಬಿಟ್ಬಿಟ್ರೆ ನಾವು ನೆರಳಿರಲಿ ಅಂತ ಬಿಟ್ಬಿಟ್ವಿ. ಇದ್ರಾಗ ಹೆಂಗೆ ಹಣ್ಣು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದು ಹಣ್ಣು ಶುರು ಆದಮೇಲೆ ಇದನ್ನ ಅರೆಸ್ಟ್ ಮಾಡೋದಕ್ಕೆ ಹಿಂಗೆ ಉದಿಸ್ಬಿಟ್ರೆ ಎಲ್ಲ ಕೆಳಗೆ ಬೀಳುತ್ತೆ. ಒಂದು ಹಣ್ಣು ಒಂದು ಸ್ಪೂನ್ ಸಕ್ಕರೆ ತಿಂದಷ್ಟು ಸ್ವೀಟ್ ಇರುತ್ತೆ ಇದು. ಸರ್ ಮಲ್ಬೆರಿ ಮರ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಬಿಡಿ. ನೋಡಿ ಮಲ್ಬರಿ ಇದೆ, ಅದ್ರ ಹಣ್ಣು ಇಷ್ಟುದ್ದ ಬರುತ್ತೆ ಇದು. ಈಗ ನಾವು ಹುಳುಕ್ ಹಾಕ್ತೀವಲ್ಲ, ರೇಷ್ಮೆ ಹುಳಕ್ಕೆ, ಅದು ಚಿಕ್ಕ ಗಿಡಗಳು. ಅದು ಬಿಟ್ಟರೆ ಹಿಂಗೆ ಆಗುತ್ತಾ? ಇಲ್ಲ, ಅದಾಗಲ್ಲ. ಅದು ಹಂಗಾಗಲ್ಲ. ನೋಡಿ ಎಷ್ಟುದ್ದ ಇದೆ, 3 ಇಂಚ್ ಇದೆ ಇದು. 3 ಇಂಚಸ್ ಇದೆ ಇದು. ಇದು ಕ್ರೀಮ್ ಕಲರ್ ಬರುತ್ತೆ, ಕ್ರೀಮ್ ಕಲರ್ ಇದು. ಈಗಲೂ ಇದನ್ನು ತಿನ್ಬೋದು. ಬಟ್ ಇನ್ನೊಂದು ಸ್ವಲ್ಪ ಹಣ್ಣಾದರೆ ಅದು ಸ್ವಲ್ಪ ಹಣ್ಣಾಗಬೇಕದು. ಸ್ವಲ್ಪ ಹಣ್ಣಾದರೆ ಒಳ್ಳೆ ಸಕ್ಕರೆ ಮಯ ಇದ್ದಂಗೆ ಇರುತ್ತೆ ಇದು. ಈಗಲೂ ತಿನ್ಬೋದು ಜೊತೆಗೆ. ಒಂದು ಐಸ್ ಕ್ರೀಮ್ ಬೀನ್ ಅಂತ. ಐಸ್ ಕ್ರೀಮ್ ಬೀನ್ ಅದು ಒಂದು ಎಲೆಗೊಂದು ಕಾಯಿ ಬೀಳುತ್ತೆ, ಅಷ್ಟು ಬರುತ್ತೆ. ಆಮೇಲೆ ಇನ್ನೊಂದು ಇದ್ರದ್ದು ಅಡ್ವಾಂಟೇಜ್ ಅಂದರೆ ಇದು ಲೆಗ್ಯುಮಿನಸ್ ಟ್ರೀ, ಅಂದರೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಇದು. ಆಮೇಲೆ ಲೈಟ್ ಫರ್ನಿಚರ್, ರಬ್ಬರ್ ವುಡ್ ಫರ್ನಿಚರ್ ಇರುತ್ತಲ್ಲ, ಆ ಥರ ಫರ್ನಿಚರ್ ಮಾಡ್ಬೋದು ಇದ್ರಾಗೆ. ಸೊ ಆಮೇಲೆ ನಿಮಗೆ ಇದ್ರ ಬಯೋಮಾಸ್ ನೋಡಿ, ಇಷ್ಟು ಬಯೋಮಾಸ್ ಬೀಳುತ್ತೆ ಇದ್ರದ್ದು. ಆಮೇಲೆ ಹಕ್ಕಿ ಪಕ್ಷಿಗಳು ಇದಕ್ಕೆ ಎಲ್ಲ ಇದಿರುತ್ತೆ. ಆಮೇಲೆ ಒಂದು ವಿಶೇಷವಾದ ಹನುಮಾನ್ ಫಲ ಇದೆ ನಮ್ಮಲ್ಲಿ. ಅದು ಈ ವರ್ಷ ನಿಮಗೆ ಅದೃಷ್ಟ ಅನಿಸುತ್ತೆ. ನಿಮಗೆ ಈಗ ತಾನೇ ಅದ್ರ ಕಾಯಿ ನಾನು ನೋಡಿರೋದು. ಇದು ಶ್ರೀಲಂಕಾದ್ದು ಒರಿಜಿನಲ್ ಹನುಮಾನ್ ಫಲ ಇದು. ಇದು ನೋಡಿ, ಇದ್ರ ಮೇಲೆ ಮುಳ್ಳೇ ಇರಲ್ಲ. ಇದು ಒರಿಜಿನಲ್ ಹನುಮಾನ್ ಫಲ. ಇಲ್ಲೊಂದು ದೊಡ್ಡದಿದೆಯಲ್ಲ ಸರ್? ಇಲ್ಲಿದೆ. ಕರೆಕ್ಟ್. ಕರೆಕ್ಟ್. ಇದು ಬಂದಿರೋದು ನನಗೆ ಗೊತ್ತೇ ಇಲ್ಲ. ಶ್ರೀಲಂಕಾದ್ದು Z+ ಸೆಕ್ಯೂರಿಟಿ ಏನೋ ಇದೆ. ಇದು ಇದರೊಳಗೆ ಸೆಕ್ಯೂರಿಟಿ ಅಂದರೆ ಅದೇ ಕೆಂಜಿಗಾಯಿ ಇರುತ್ತೆ. ಆ ಕೆಂಜಿಗಾಯಿ ಏನಂದರೆ ಅದು ಮಿಲಿಬಗ್ಸ್ ಬರುತ್ತಲ್ಲ, ಆ ಕೆಂಜಿಗಾಯಿ ಇರುತ್ತೆ. ಈ ಕೆಂಜಿಗ ನಮ್ಮ ಇದ್ರ ಫ್ರೂಟ್ ಫ್ಲೈನ ಇದ್ರಾಗೆ ಅಂಥದ್ದು ರೆಡ್ ಇದ್ರದ್ದು ಇದು ತಿನ್ನುತ್ತೆ. ಸೊ ಇದು ನಿಮಗೆ ಗಿಡ ಇದೇ ಸಿಗಲ್ಲ ಎಲ್ಲೂ ಇದು. ಸೊ ಇದು ಶ್ರೀಲಂಕಾದ್ದು. ಇದು ಎಲ್ಲ ಇವಾಗ ಹಾರ್ವೆಸ್ಟ್ ಆಗಿದ್ದ ಇದು? ಅಲ್ಲಿ ನಾವು ಕೂದುವಲ್ಲ ಪರಂಗಿ ಚಿಕ್ಕದು ಎಲ್ಲ, ಅದು ಚೆನ್ನಾಗೈತಲ್ಲ? ಇದೆ ಚೆನ್ನಾಗಿದಲ್ಲ? ನೀನು ದಯಾನಂದ್ ಇದು ಹನುಮಾನ್ ಪಲ್ಲು, ಇದು ಶ್ರೀಲಂಕಾದ ಹನುಮಾನ್ ಪಲ್ಲು ಕಾಯಿ ಬಂದಿದೆಯಪ್ಪ. ಯಾರು ಕೀಳ್ಬೇಡ್ರಿ. ಇದನ್ನು ನಾನು ನೋಡಬೇಕು. ಆಮೇಲೆ ಇದರಲ್ಲೇ ಗಿಡ ಮಾಡಬೇಕು. ಇದೇ ಫಸ್ಟು ಕಾಯಿ ಬಿಟ್ಟಿರೋದು ಇದು. ಇದರಲ್ಲಿ 3 ವೆರೈಟಿ ಇದೆ. ಒಂದು ಲಕ್ಷ್ಮಣ ಫಲ ಅಂತ, ಅದೇ ಮುಳ್ಳಿರುತ್ತಲ್ಲ, ಅದಕ್ಕೆ ಮುಳ್ಳು ರಾಮಫಲ ಅಂತೀರಿ, ಲಕ್ಷ್ಮಣ ಫಲ ಅಂತಲೂ ಅಂತೀವಿ. ಅದು ಮುಳ್ಳು ರಾಮಫಲ. ಇನ್ನೊಂದು ಲಕ್ಷ್ಮಣ ಫಲ, ಅದು ಮುಳ್ಳು ಇರೋದು ಲಕ್ಷ್ಮಣ ಫಲ. ಇನ್ನೊಂದು ಲಕ್ಷ್ಮಣ ಫಲ ಈಗ ಇಲ್ಲ, ಇದೆ ಸರ್. ಎಲ್ಲ ಒಂದೊಂದಿದೆ ಅಷ್ಟೇ. ಲಕ್ಷ್ಮಣ ಫಲ ಹೌದು, ಅಲ್ಲಿದೆ ನೋಡಿ. ಅದು ಕೂಡ Z+ ಸೆಕ್ಯೂರಿಟಿ ಇರುತ್ತೆ. ಅದಕ್ಕೆ ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಮ ಒರಿಸ್ಸಾ ಕಾಡಿಂದ ಲಕ್ಷ್ಮಣ ಫಲ, ಅದಕ್ಕೆ ಒಂದು ಸ್ವಲ್ಪ ಮುಳ್ಳಿರುತ್ತೆ. ಈಗ ನಾನು ತೋರಿಸಿದ್ದು ಅದು ಶ್ರೀಲಂಕಾದ ಲಕ್ಷ್ಮಣ ಫಲ. ಅದಕ್ಕೆ ಅಷ್ಟಿರಲ್ಲ. ಇದು ಮುಸುಂಬೆ ಹಣ್ಣು, ನಾವೇ ಗಿಡ ಮಾಡಿರೋದು ಮುಸುಂಬೆ ಹಣ್ಣು. ಇದಕ್ಕೆ ಯಾವುದೇ ರೀತಿಯ ವೈರಸ್ ಬರೋಲ್ಲ. ಯಾಕೆ ಅಂದರೆ ಇಲ್ಲಿ ಈ ರೀತಿ ವೈವಿಧ್ಯತೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಇದು ಬರಲ್ಲ. ಕೆಳಗಡೆ ನೇರಳೆ ನೋಡ್ಬೋದು. ಇದನ್ನ ನರ್ಸರಿ ಮಾಡಿ ಇದನ್ನ ಗ್ರಾಫ್ಟಿಂಗ್ ಮಾಡೋಕ್ಕೋಸ್ಕರ ಬೆಳೆಸಿದ್ದೀವಿ. ಇದೇ ನರ್ಸರಿ. ಇದು ಜಂಬೂ ನೇರಳೆನ? ಅದು ಜಂಬೂ ನೇರಳೆ ಗಿಡ, ಅದಷ್ಟೇ. ಅದು ಸ್ಟಾಕ್ ಪ್ಲಾಂಟ್. ಅದು ಇದು ನಾಟಿ ವೆರೈಟಿನಾ ಸರ್? ಇದು ಸೀತಾಫಲ? ಇದು ಬಾಲ್ನಗರ್ ನಾಟಿ ಅಂತ. ಇದು ನಾವು ಗ್ರಾಫ್ ಕಟ್ಟಿರೋದು. ಇದು ಕೆಲವು ಫೇಲ್ಯೂರ್ ಆಗಿರೋದು, ಅದು ಬಂದಿದೆ. ಇದು ಒರಿಸ್ಸಾ ಕಾಡ್ದು ಇದು ಲಕ್ಷ್ಮಣ ಫಲ ಅಲ್ಲ, ಹನುಮಾನ್ ಫಲ. ಅಲ್ಲಿ ಇರೋಷ್ಟು ಮುಳ್ಳು ಇದರಲ್ಲಿ ಇಲ್ಲ. ಅದು ಲಕ್ಷ್ಮಣ ಫಲದಲ್ಲಿ
ಜಾಸ್ತಿ ಮುಳ್ಳಿರುತ್ತೆ ಥಾರ್ನಿ, ಅದು ಮುಳ್ಳು ರಾಮಫಲ ಅಂತೀವಿ. ಇದು ಕಾಡು, ಇದು ನಿಮಗೆ ಕ್ಯಾನ್ಸರ್ ಇದಕ್ಕೆ ಇದು ಒಳ್ಳೆ ಇದಿದೆ. ಬಟ್ ಎಲ್ಲಕ್ಕಿಂತ ಟಾಪ್ ಅಂದರೆ ಅದು ಅಂತ ಹೇಳ್ತಾರೆ. ತುಂಬ ಮುಳ್ಳಿರುತ್ತಲ್ಲ ಅದು, ಮುಳ್ಳು ಕಡಿಮೆ ಇರೋದು, ಫುಲ್ ಮುಳ್ಳು ಕಡಿಮೆ ಇರೋದಕ್ಕೆ ಭಾಳ ಅದಕ್ಕೆ ಕ್ಯಾನ್ಸರ್ ಕಂಟ್ರೋಲ್ ಇದು ಭಾಳ ಚೆನ್ನಾಗಿದೆ ಅಂತ. ಬಟ್ ಇದಕ್ಕೆ ಸಿಟಿಯಿಂದ ಯಾರೋ ಇಬ್ಬರು ಬರ್ತಾರೆ, ಅವರು ಮನೆಯವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಬಂದು ಇದು ತೊಗೊಂಡೋಗ್ತಾರೆ. ಈಗಾಗಲೇ ಬೆಳಗ್ಗೆ ಒಂದು ಹಣ್ಣು ಕೊಟ್ವಿ ನಾವು. ಚೆನ್ನಾಗಿರ್ಬೋದು. ಪಮಣ, ಇಲ್ಲೊಂದು ಹಣ್ಣು ಬಿದ್ದಿದೆ, ಲಕ್ಷ್ಮಣ ಇದ್ರದ್ದು ಹನುಮಾನ್ ಫಲ. ಬೆಳಗ್ಗೆ ಒಂದು ಹಣ್ಣು ಯಾರು ತೊಗೊಂಡೋದ್ರು ನಮ್ಗೆ ಬೇಕು ಅಂತ. ನೋಡಿ ಇಲ್ಲೊಂದು ಹಣ್ಣು ಬಂದಿದೆ. ಓಕೆ, ಲಕ್ಷ್ಮಣ. ಹೌದು, ಅದೇ ವೈಟ್ ಆಗಿರುತ್ತೆ ತಾನೇ ಒಳಗಡೆ, ಹತ್ತಿ ಥರ. ಹತ್ತಿ ಥರ ಇದೆ, ಆದರೆ ಎಲ್ಲರಲ್ಲೂ ಅದೇ ಥರ ಇರುತ್ತೆ. ಬಟ್ ಇವು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಹನುಮಾನ್ ಫಲ. ಇದು ನೋಡಿ, ಇಲ್ಲೇ ನೋಡಿರಲ್ಲ 3 ಜಾತಿದು ಹನುಮಾನ್ ಫಲಗಳು ಇದ್ದಾವೆ. ಅದೇ ಆ ಜಾತಿ ಇದು ಒಂದು ಮುಳ್ಳು ರಾಮಫಲ, ಅದೇ ಲಕ್ಷ್ಮಣ ಫಲ. ಇದು ಕಡಿಮೆ ಮುಳ್ಳಿರೋದು ಒರಿಸ್ಸಾ ಕಾಡಿನಲ್ಲಿ ಸಿಕ್ಕಿರೋದು ಹನುಮಾನ್ ಫಲ. ಅದು ಶ್ರೀಲಂಕಾದ ಒರಿಜಿನಲ್ ಹನುಮಾನ್ ಫಲ. ಇದೇನು ಕಾಡು ಬಂದೇನಾ ಸರ್ ಇದು? ಅಲ್ಲ, ಇದು ಫಾಲ್ಸಾ ಅಂತ. ಇದು ಫಾಲ್ಸಾ ಅಂದರೆ ಇದೆಲ್ಲ ಬೆರೀಸ್. ಇದು ಇದಕ್ಕೇನೆಂದರೆ ಇದನ್ನಲ್ಲೇ ನಾರ್ತ್ ಇಂಡಿಯಾದಲ್ಲಿ UP ಮತ್ತು ಇದರೊಳಗೆಲ್ಲ ಇದನ್ನು ಬೀದಿಲಿ ನಾವು ಇದು ನೇರಳೆ ಹಣ್ಣು ಮಾರ್ದಂಗೆ ಮಾರ್ತಾರೆ ಇದನ್ನ. ಈ ಹಣ್ಣ ಅಷ್ಟು ಟೇಸ್ಟಿ ಇರುತ್ತೆ. ಅದರೊಳಗೆ ಒಂದೇ ಒಂದು ಬೀಜ ಇರುತ್ತೆ, ಅಷ್ಟು ಟೇಸ್ಟಿ ಇರುತ್ತೆ. ಒಂದು ಸೇರ್ಗಟ್ಟಲೆ ಇದು ಮಾರ್ತಾರೆ. ಸೊ ಇದು ಒಂದು. ಇನ್ನೊಂದು ನಾವೇ ಮಾಡಿರೋದು, ನಮ್ಮ ಕಾಡಲ್ಲಿ ಸಿಕ್ಕಿರೋದು ಇನ್ನೊಂದು ಮಾಡಿದ್ದೀವಿ ಅಲ್ಲಿ. ಇದು ಯಾವ ಗಿಡ ಇದು? ಫಾಲ್ಸಾ, PHALS. ಅಂದರೆ ಯಾವ ಗಿಡ ನಮ್ಗೆ ಅರ್ಥ ಆಗಬೇಕಲ್ಲ. ಅದು ಹಣ್ಣಿನ ಗಿಡ. ಇದು ಹಣ್ಣು, ಬೆರಿ. ಇದು ಅಲ್ಲ, ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಬೆರಿ ಇದು. ಅಲ್ಲಿ ಹಣ್ಣಿದೆ, ಅಲ್ಲಿ ಕೆಳಗಡೆ ಬಿದ್ದೈತೆ ನೋಡು, ಎತ್ಕೊ. ಅಲ್ಲಿ ಹಣ್ಣು, ಅಲ್ಲಿ ಹಣ್ಣು ಬಿದ್ದಿದೆ ನೋಡು, ಹಣ್ಣುತ್ತಲ್ಲ. ಎತ್ಕೊಳ್ಳೋ ಹುಡುಗ. ನೋಡಿ, ಇದ್ರಾಗ ಸುಮಾರು ಒಂದು 10 kg ಹಣ್ಣು ಸಿಗುತ್ತೆ ನಮಗೀಗ. ಸರ್, ತುಂಬ ಇದೆಯಲ್ಲ ಸರ್. ನೋಡಿ, ಈ ಥರ ಬಿಡೋ ಹಣ್ಣುಗಳಿದ್ದಾವೆ. ಯಾರಿಗೂ ಇದು ಈ ಥರದ್ದು ಗೊತ್ತಿಲ್ಲ. ಅಲ್ಲ, ಇದು ಬರೀ ರುಚಿಗ ಇಲ್ಲ? ಭಾಳ ರುಚಿ ಇದೆ, ಒಳ್ಳೆ ಬೆನಿಫಿಟ್ ಇದೆ ಆರೋಗ್ಯಕ್ಕೆ. ಬ್ಯೂಟಿಫುಲ್ ಬೆನಿಫಿಟ್ಸ್ ಇದೆ. ಯಾಕೆಂದರೆ ಇದು ಕಾನ್ಸ್ಟಿಪೇಷನ್ನು ಮತ್ತು ಇದು ಎಂಥದ್ದು ರಕ್ತದ ಒತ್ತಡ ಜಾಸ್ತಿ ಇದ್ದವ್ರಿಗೆ. ಇಲ್ಲಿ ಹಣ್ಣು ಕಿತ್ಕೊಂತೀಯ ಒಂದು? ಇಲ್ಲಿ ಹಣ್ಣು ಫಾಲ್ಸದ್ದು, ಇಲ್ಲೊಂದೆಲ್ಲರೂ ಒಂದು ಹಣ್ಣು ಕಿತ್ಕೊಳ್ಳೋ. ಅವಾಗಲೇ ನನಗೆ ಫಾಲ್ಸಾ ಬಗ್ಗೆ ಏನೋ ಎಕ್ಸ್ಪ್ಲನೇಷನ್ ಕೊಟ್ರಿ ಸರ್. ಇದು ಎಂಥದ್ದು ನಮ್ಮ ಡ್ರೈ ಲ್ಯಾಂಡಲ್ಲಿ ಬೆಳೀತಕ್ಕಂಥ ಒಂದು ಹಣ್ಣಿನ ಗಿಡ. ಯಾವುದೇ ರೀತಿಯ ಆರೈಕೆ ಇಲ್ಲದೇ ಇದು ಫಾಲ್ಸಾ ಬರುತ್ತೆ. ಇದು ಮರ ಫಾಲ್ಸೋ. ಇಲ್ಲಿ ಹಣ್ಣು ಈ ಥರ ಇರುತ್ತೆ, ಅದರ ಹಣ್ಣಾಗಿದ್ದು ಈ ಥರ ಇರುತ್ತೆ, ಬ್ಲ್ಯಾಕ್ ಆಗುತ್ತೆ. ಇದು ಅದರೊಳಗೆ ಬೆರಿ. ಇದು ಬೆರಿ. ಇದು ಸೇರ್ಗಟ್ಟಲೆ ಇದನ್ನು ಮಾರಾಟ ಮಾಡ್ತಾರೆ. ಇದು ಸ್ಕೂಲ್ ಗಾರ್ಡನ್ಗಳಲ್ಲಿ, ಮನೆ ತೋಟದಲ್ಲಿ ಒಂದು ಗಿಡ ಇದ್ದರೆ ಸ್ಕೂಲ್ ಗಾರ್ಡನ್ನಲ್ಲಿ ಮಕ್ಕಳಿಗೆ ಇದು ಒಂಥರ ವೈಟಮಿನ್ ಟ್ಯಾಬ್ಲೆಟ್ಸ್ ಇದ್ದಂಗೆ. ಈ ಒಂದೊಂದು ಹಣ್ಣು ಒಂದು ವಿಟಮಿನ್ ಟ್ಯಾಬ್ಲೆಟ್ಸ್ ಇದ್ದಂಗೆ, ಅದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಇದ್ದಂಗೆ. ಸೊ ಈ ಥರ ಗಿಡಗಳು ನಮಗೆ ಇದರೊಳಗೆ ಬೆಳೀತಕ್ಕಂಥದ್ದು, ಪರಿಸರದಲ್ಲಿ ತಾನಾಗಿ ಬೆಳೀತಕ್ಕಂಥ ಇವಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟರೆ ನಮಗೆ ಯಾವುದೇ ಖರ್ಚಿಲ್ದಂಗೆ ನಮಗೆ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡು ಸಿಗುತ್ತೆ. ಅದು ಈ ನ್ಯೂಟ್ರಿಷನಲ್ ಗಾರ್ಡನ್ ಪ್ರೋಗ್ರಾಮ್ ಅಂತ ಗೌರ್ಮೆಂಟ್ ಮಾಡುತ್ತೆ. ಆದರೆ ಅಲ್ಲೆಲ್ಲ ತಿರುಗೋಗಿ ಸೀಬೆ ಗಿಡ ಇಂಥವು ಹಾಕ್ತಾರೆ. ಜೊತೆಗೆ ಈ ಥರ ಫಾಲ್ಸಾ ಈ ಥರವೆಲ್ಲ ಇಂಟ್ರೊಡ್ಯೂಸ್ ಮಾಡಿದರೆ ಮಕ್ಕಳಿಗೆ ಅದು ಯಾವುದೇ ಒಂದು ಅದಕ್ಕೆ ವ್ಯವಸಾಯ ಮಾಡದೆ, ಯಾವುದೇ ರೀತಿಯ ಆರೈಕೆ ಇಲ್ದಿರೂ ನಿಮಗೆ ಹಣ್ಣುಗಳು ಸಿಗ್ತಾ ಇರ್ತವೆ. ಈಗ ಇದು ಎಲ್ಲಿ ಸಿಗುತ್ತೆ ಸರ್ ನಮಗೆ? ಇದ್ರ ಗಿಡ ನಾವೇ ಮಾಡ್ತಿದ್ದೀವಿ. ನೀವು ಎಲ್ಲಿಂದ ತಂದರೆ? ನಮಗೆ ಯಾವುದೋ ಎಲ್ಲೋ ಕಲೆಕ್ಟ್ ಮಾಡಿದ್ದೀವಿ ನಾವು ಇದನ್ನ. ಅಲ್ಲ, ಈ ಮೂಲ ಯಾವುದು ಇದ್ರದ್ದು? ಇದ್ರ ಮೂಲ ನಮ್ಮ ಇದೆ, ಇಂಡಿಯಾನೇ. ಇದ್ರ ಮೂಲ ಇಂಡಿಯಾನೇ. ಕಾಡಲ್ಲಿ ಬೆಳಿತಿದ್ದೀವಿ ಎಲ್ಲ. ಕವಳೆ ಹಣ್ಣು ಸಕ್ಕತ್ತಿದೆ ಸರ್ ಮರದಲ್ಲಿ. ಈ ಥರ ಇರಬೇಕು. ಇವರು ಶರಣ್ಯ ಅಂತ, ಅವರು ಇದರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್. ಅವರು .comಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಅವರ ಕೆಲಸದ ಜೊತೆಗೆ ಕೃಷಿನೂ ಕಲಿಬೇಕು ಅಂತ ಇದ್ಕೊಂಡು ನಮ್ಮಲ್ಲೇ ಇದ್ಕೊಂಡು ಅವರು
ಪ್ರಾಕ್ಟೀಸ್ ಮಾಡ್ತಾರೆ. ಕೃಷಿ ಪ್ರಾಕ್ಟೀಸ್ ಟ್ರೈನಿಂಗ್ ಕೊಡ್ತೀವಿ ನಾವು. ಏನಂದರೆ ಬೆಳಿಗ್ಗೆ ಒಂದು 1 ಅವರು ಕೆಲಸಗಳನ್ನ ಕಲಿತಾರೆ, ಮಧ್ಯಾಹ್ನ ಎಲ್ಲ ವರ್ಕ್ ಮಾಡ್ತಾರೆ ಅವ್ರದ್ದು, ತಿರುಗಿ ಸಾಯಂಕಾಲ ಈ ರೀತಿ 5 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೂ ಮತ್ತೆ ಇದು ಮಾಡ್ತಾರೆ. ಸೊ ಅವ್ರಿಗೆ ಒಂದು 6 ತಿಂಗಳು ಅವಧಿಯಲ್ಲಿ ಅಥವಾ 3 ತಿಂಗಳು 6 ತಿಂಗಳ ಅವಧಿಯಲ್ಲಿ ಅವರಿಗೆ ಒಂದು ಈ ಇಕಾಲಜಿಕಲ್ ಫಾರ್ಮ್ ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು, ಮಣ್ಣನ್ನು ಹೇಗೆ ಇದು ಮಾಡಬೇಕು, ಸ್ಟಾರ್ಟಿಂಗ್ ಇದರಲ್ಲಿ ಹಸಿರೆಲೆ ಗೊಬ್ಬರದಿಂದ ಹಿಡಿದು ಸಾಯಿಲ್ ಪ್ರಿಪ್ರೇಷನ್ನಿಂದ ವಾಟರ್ ಮ್ಯಾನೇಜ್ಮೆಂಟಿಂದ ಹಿಡಿದು ಮತ್ತು ಇದು ಎಂಥದ್ದು ಕ್ರಾಪ್ ಪ್ಲ್ಯಾನಿಂಗಿಂದ ಹಿಡಿದು ಎಲ್ಲನೂ ಅವರು ಕಲ್ತ್ಕೊತಾರೆ. ಮತ್ತು ಪ್ರೊಸೆಸ್ಸಿಂಗು, ಆಮೇಲೆ ವ್ಯಾಲ್ಯೂ ಅಡಿಷನ್ಸು, ಮತ್ತು ಇದೆಂಥದ್ದು ಎಣ್ಣೆ ತೆಗೆಯೋದಾಗಲಿ, ಈ ಹಸು ಹಾಲು ಕರಿಯೋದ್ರಿಂದ ಅವ್ರಿಗೆ ಪ್ರಾಕ್ಟೀಸಿಂಗ್ ಇಲ್ಲಿ ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಅವರು ಯಾವಾಗಲೂ ಒಂದು ಸರಿ ಅರ್ಬನ್ ಲೈಫು ಅವ್ರಿಗೆ ಬೇಸರ ಆಗಿ ಅಥವಾ ಅರ್ಬನ್ ಜೀವನ ನಮಗೆ ಬೇಡ ಅಂತ ಅಂದಾಗ ಎಲ್ಲಾದರೂ ಹೋಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅವರು ಇದ್ಕೊಂಡು ಒಂದು ಈ ರೀತಿ ಒಂದು ಇಷ್ಟು ದೊಡ್ಡ ತೋಟ ಅಲ್ಲದಿರೋ ಒಂದು ಚಿಕ್ಕ ತೋಟನೋ ಒಂದು ಕೈ ತೋಟದ ಟೈಪು ಅಲ್ಲೇ ಇದ್ಕೊಂಡು ಅಲ್ಲೇ ನಾವು ಮಾಡೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ. ಹೊಸ್ದಾಗಿ ಹೋಗಿ ನಗರದಿಂದ ಹೋದವ್ರಿಗೆ ಏನೂ ಮಾಡಬೇಕು ಅಂತ, ಏನು ಗಿಡ ಹಾಕ್ಬೇಕು, ಏನು ಕೃಷಿ ಮಾಡಬೇಕು ಅನ್ನೋದು ಒಂದು ಅವ್ರಿಗೆ ಒಂಥರ ದಿಕ್ಕೆಟ್ಟಂಗಾಗಿರುತ್ತೆ. ಆದರೆ ಈ ರೀತಿ ಯುವಕರು ಕಲಿಯೋದ್ರಿಂದ ಅವ್ರಿಗೇನು ಒಂದು ಇದಿರುತ್ತೆ ಅಂದರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ನನ್ನ ಕೆಲಸ ಬೇಡ ಅಂತ ಹೋಗಿ ನಾನು ಬಿಟ್ಟರೂ ಜೀವನ ನಡೆಸ್ತೀನಿ, ಅಥವಾ ನನಗೆ ಒಂದು ಪರಿಸರದ ಬಗ್ಗೆ ನಾನು ಪರಿಸರ ಅಥವಾ ನೇಚರ್ನ ನಾನು ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಈ ಥರ ಕೃಷಿ ಮಾಡಿಕೊಂಡು ನಾನು ಜೀವನ ಮಾಡ್ಕೋದು. ನನಗೆ ಬರೀ ದುಡ್ಡಿಂದೇ ಮುಖ್ಯ ಅಲ್ಲ, ಈ ಥರ ಜೀವನವೂ ಬೇಕು ಅಂದಾಗ, ಆರೋಗ್ಯನೂ ಮುಖ್ಯ ಅಂದಾಗ ಇಂತಹ ಒಂದು ಕಲಿಕೆ ಯುವಕರಿಗೆ ಈ ಥರ ಕಲಿಕೆ ಭಾಳ ಮುಖ್ಯವಾಗುತ್ತೆ. ಅದು 3 ತಿಂಗಳಾದರೂ ಪ್ರಾಕ್ಟೀಸ್ ಮಾಡಿ 6 ತಿಂಗಳಾಗಲಿ ಅದು ನಿಮ್ಮ ಹತ್ರ ಇರುತ್ತೆ. ಆ ವಿದ್ಯೆ ಎಲ್ಲೂ ಕಳ್ಕೊಳ್ಳಲ್ಲ, ಕಲ್ತಿದ್ದ ವಿದ್ಯೆ ಎಂದೂ ಹೋಗಲ್ಲ. ಇನ್ನು 5 ವರ್ಷ ಆಗಲಿ 10 ವರ್ಷ ಬಿಟ್ಕೊಂಡು ಬೇಕಾದರೆ ಅವ್ರು ಹೋಗಿ ಈ ಥರ ಗ್ರಾಮೀಣ ಬದುಕಿಗೆ ಹೋಗ್ಬೋದು ಅವರು. ಯಾಕೆಂದರೆ ಅವ್ರಿಗೆ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ನನಗಿದು ಬೇಡ ಅಂದರೂ ಆ ಲೈಫ್ಗೆ ಹೋಗೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಈಗೇನಾಗ್ತಿದೆ ಅಂದರೆ ಎಲ್ಲ ಕಡೆ ಇದು ಈ ಡಾಕ್ಟರ್ಸು, ಇಂಜಿನಿಯರ್ಸು ಕೊನೆಗೆಲ್ಲ ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಾಗ ಎಲ್ಲ ಕಾಯಿಲೆಗಳು ಇರ್ತದೆ. ಬಿಟ್ಬಿಟ್ಟು ಹೋಗಿ ಏನು ಮಾಡಬೇಕು, ಎಲ್ಲಿ ಹೋಗೋದು, ಏನು ಇದು ಮಾಡೋದು. ಈಗ ಅಮೇರಿಕದಲ್ಲಿ ಇದ್ಕೊಂಡಿರೋರು ಎಲ್ಲ ಬರ್ತಾರೆ ಈ ತೋಟ ವಿಸಿಟ್ ಮಾಡೋಕ್ಕೆ. ಏನಂದರೆ ಅಲ್ಲಿ ಬಿಟ್ಬಿಟ್ಟಿರ್ತೀವಿ, ಅಲ್ಲಿ ಬಿಟ್ಟು ನಾವೇನು ಮುಂದೆ ಏನು ಜೀವನ ನಡೆಸೋದು, ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಇದು ಎಂಥದ್ದು ಒಂಥರ ದಾರಿನೇ ಕಾಣ್ದಂಗೆ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಂಗ್ಸ್ಟರ್ಸ್ಗೆ, ಯುವಕರಿಗೆ, ಮುಖ್ಯವಾಗಿ ಯುವಕರಿಗೆ ನಾವು ಇದನ್ನು ಹೇಳ್ಕೊಡ್ತೀವಿ. ನಿಮಗೆ ದೇರ್ ಈಸ್ ಆಲ್ಸೋ ಎ ಲೈಫ್, ನಿಮ್ಮ ಜರ್ನಿ ಆಫ್ ಲೈಫ್ನ ಈ ರೀತಿ ನೀವು ಬಿಲ್ಡ್ ಮಾಡ್ಕೋಬೋದು. ಪರಿಸರದ ಜೊತೆಗೆ ಮಾಡಬೇಕು. ಪರಿಸರದ ಜೊತೆಗೆ ನೀವು ಬೆಳಿಬೇಕಂದ್ರೆ ಪರಿಸರ ಕೃಷಿ ಮಾಡ್ತಾ ಇರಬೇಕು. ಪರಿಸರ ಕೃಷಿ ಬೆಳೆದಾಗ ಎಲ್ಲ ರೀತಿಯ ಇದನ್ನು ಕಲ್ತಿರ್ತೀರಿ ನೀವು. ಪರಿಸರ ಕೃಷಿಯಲ್ಲಿ ಗಿಡ ಮರಗಳ ಬಗ್ಗೆ ಪ್ರೀತಿ ಬರುತ್ತೆ. ಮುಖ್ಯವಾಗಿ ಆ ಗಿಡ ಮರಗಳ ಜೊತೆ ಪ್ರೀತಿ ಬಂದಾಗ ನೀವು ಬೇರೆ ಎಲ್ಲಿ ಗಿಡಗಳನ್ನ ಬರೀ ಸಿಟಿ ಒಳಗೆಲ್ಲ ಏನು ಗೊತ್ತಾ, ಪರಿಸರ ಎನ್ವೈರನ್ಮೆಂಟಲ್ ಗ್ರೂಪ್ಸ್ ಇದೆ. ನಮ್ಮ ಲಾಲ್ಬಾಗು, ಕಬ್ಬನ್ ಪಾರ್ಕು ಅಲ್ಲೂ ಇದ್ದಾರೆ ಈ ಬೆಂಗಳೂರಲ್ಲಿ. ಅವ್ರೇನು ಮಾಡ್ತಾರೆ ಅಂದರೆ ಯಾವಾಗಲೂ ಈ ಪರಿಸರ ದಿನಾಚರಣೆ ದಿವಸ ಒಂದು 100-6 ಜನ ಎಲ್ಲ ಫ್ರೆಂಡ್ಸು, ಯಂಗ್ಸ್ಟರ್ಸ್ ಎಲ್ಲ ಹೋಗ್ಬಿಟ್ಟು ಗಿಡ ಮರಗಳನ್ನ ತಪ್ಕೊಳ್ಳೋದು, ಇದನ್ನು ತಪ್ಕೊಳ್ಳೋದು. ಅದರಿಂದ ಏನೂ ರೀತಿಯ ಪ್ರಯೋಜನ ಇಲ್ಲ. ಅದು ಒಂಥರ ಪಬ್ಲಿಸಿಟಿ, ಮೀಡಿಯಾಕ್ಕೆ ಒಂಥರ ಹೋಗುತ್ತೆ. ಪರಿಸರ ಗ್ರೂಪ್ನವ್ರು ಎಲ್ಲ ಬಂದ್ವಿ, ನಾವು ಇಷ್ಟು ಗಿಡ ನೆಟ್ವಿ. ಆಮೇಲೆ ಆ ಗಿಡ ನೋಡ್ಕೊಂಡವ್ರಿಲ್ಲ, ಎಷ್ಟು ಗಿಡ ಬದುಕಿದೆ ಅಂತ ಗೊತ್ತಿಲ್ಲ, ಎಷ್ಟು ಗಿಡ ಸತ್ತೋಗಿದೆ ಅಂತ ಗೊತ್ತಿರಲ್ಲ. ಆದರೆ ಈ ಥರ ಒಂದು ಇಂಟೆನ್ಸಿವ್ ಟ್ರೈನಿಂಗ್ ತೊಗೊಂಡವ್ರಿಗೆ ಅವ್ರಿಗೆ ಗಿಡ ಮಾಡೋದು ಗೊತ್ತಿರುತ್ತೆ, ಬೀಜ ಮಾಡೋದು ಗೊತ್ತಿರುತ್ತೆ, ಮತ್ತು ಆ ಥರ ಒಂದು ಬದುಕನ್ನ ಮುಂದೆ ಲೀಡ್ ಮಾಡೋದು ಅಂತೆ. ಉದಾಹರಣೆಗೆ ಇವರು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಅವರು ಮನೆ ಬಿಟ್ಟು ಆಚೆಗೆ ಬಂದವರಲ್ಲ, ಓದಿನಾಗಿಂದ ಇದು ಈಗ ಇಂಡಿಪೆಂಡೆಂಟ್ ಲೈಫ್ನ ಕಲ್ತ್ಕೊಳ್ಳೋದು ಇಲ್ಲಿ ಕಲಿತಾವ್ರೆ. ಅಡುಗೆ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಅದನ್ನು ಹೇಗೆ ಅವರು ಇಂಡಿಪೆಂಡೆಂಟ್ ಲೈಫ್ ಜೀವನ ನಡೆಸ್ಬೇಕು ಅಂತ. ಆವಾಗ ಅವರು ಬಾಯ್ ಆಗಿರ್ಬೋದು, ಅದು ಲೇಡಿ ಆಗಿರ್ಬೋದು, ಅಥವಾ ಇನ್ನೂ ವಯಸ್ಸು ಆಗಿರೋರು ಬೇಕಾದ್ರೂ ಇರ್ಬೋದು. ಅವರಿಗೆಲ್ಲ ವಯಸ್ಸಾದವ್ರನ್ನ ಏನು ಮಾಡ್ತಾರೆ ಅಂದರೆ ಎಲ್ಲ ತೊಗೊಂಡೋಗಿ ಸೀನಿಯರ್ಸ್ ಹೋಮ್ಸ್ ಅಂತ ಸೇರಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮಕ್ಕಳೆಲ್ಲ ಬೇರೆ ಬೇರೆ ದೇಶದಲ್ಲೂ ಎಲ್ಲೋ ಇರ್ತಾರೆ. ಕೊನೆಗೆ ಅವ್ರು ನೋಡ್ಕೊಳ್ಳೋರೊಂದು ಇದು ಇರೋಲ್ಲ. ಆದರೆ ಇಂಥ ಒಂದು ಪರಿಸರ ಇದ್ದಿದ್ದರೆ ಈಗ ಎಷ್ಟು ಜನ 65 ವರ್ಷ 70 ವರ್ಷದವರು ಅವರು ಸೂಸೈಡ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ. ಯಾಕೆಂದರೆ ಮಕ್ಕಳೆಲ್ಲ ಬಿಟ್ಟೋಗಿರ್ತಾರೆ, ಅವ್ರು ನೋಡ್ಕೊಳ್ಳೋರು ಇರೋಲ್ಲ. ಆದರೆ ಇಂಥ ಒಂದು ಪರಿಸರದಲ್ಲಿ ಇಂಥ ಒಂದು ಮಕ್ಕಳ ಜೊತೆ ಬೆಳೆದಾಗ ಅವ್ರಿಗೆ ಯಾವುದೇ ರೀತಿಯ ಒಂದು ಆಲೋಚನೆ ಬರೋದಿಲ್ಲ, ಸೂಸೈಡ್ ಯೋಚನೆ ಅದೆಲ್ಲ ಬರೋದೇ ಇಲ್ಲ. ಈಗ ನಿಮ್ಮದು ಡೇಟಾ ನೋಡಿದ್ರೆ ಎಲ್ಲ ಎಸ್ಪೆಷಲಿ ಮೆನ್ 65-70 ವರ್ಷ ದಾಟ್ದವರು
65 ವರ್ಷ ದಾಟ್ತವ್ರು, ಅವರಿಗೆ ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ ಶುರುವಾಗುತ್ತೆ, ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ, ನೋಡ್ಕೊಳ್ಳೋದು ದುಡ್ಡು ಇರುತ್ತೆ ಅವ್ರ ಹತ್ರ, ಆದರೆ ಅದನ್ನ ಏನು ಮಾಡೋದು, ಹೇಗೆ ನಡೆಸ್ಕೊಳ್ಳೋದು ಅನ್ನೋದು, ಹೇಗೆ ಇದು ಮಾಡೋದು ಗೊತ್ತಿರಲ್ಲ. ಯಾಕೆಂದರೆ ಅವ್ರಿಗೆ ಒಂದು ಜೀವನ ಇದನ್ನೇ ಅವ್ರು ಮಾಡಿರೋ, ಬರೀ ಆಫೀಸ್ಗೆ ಹೋಗಿರ್ತಾರೆ, ಆಫೀಸ್ಗೆ ಹೋಗಿ ಬಂದಿರ್ತಾರೆ, ದುಡ್ಡಿರುತ್ತೆ, ರಿಟೈರ್ ಆದಾಗ ದುಡ್ಡು ಬಂದಿರುತ್ತೆ, ಎಲ್ಲೋ ಬ್ಯಾಂಕಲ್ಲಿ ಇಟ್ಟಿರ್ತಾರೆ, ಇಂಟ್ರೆಸ್ಟ್ ಬರುತ್ತೆ, ಇದು ಬರುತ್ತೆ, ಆದರೆ ಲೈಫ್ ಇಲ್ಲದೆ ಎಷ್ಟೋ ಜನ ಆ ಸ್ಟ್ರೆಸ್ಸು ಒಂದು ಸ್ಟ್ರೈನ್ಗೆ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅಂತಹ ಒಂದು ಉದಾಹರಣೆಗಳು ನಮ್ಮ ಫ್ಯಾಮಿಲಿ ಒಳಗೆ ಆಗೋಗಿದೆ. ಆ ದುಡ್ಡು ಎಷ್ಟಿದ್ರೂ ಇದಕ್ಕೇನು ಮಾಡಿದರೆ ಆ ಸ್ಟ್ರೆಸ್ಗೆ ಹಾರ್ಟ್ ಅಟ್ಯಾಕ್ ಆಗೋದು, ಈಗ 40 ವರ್ಷ ದಾಟ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಭಾಳ ಜನಕ್ಕೆ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ನಾವೇನು ಹೇಳೋದು ಅಂದರೆ, ಯಂಗ್ಸ್ಟರ್ಸು ಯಾವತ್ತೂ ನೀವು ನಿಮ್ಮ ಏನು ಕೆಲಸ ಮಾಡ್ತೀರಿ, ಆದಾಯ ಬರ್ತೀರಿ, ಅದನ್ನೇನು ಬಿಡಬೇಕು ಅಂತ ಏನಿಲ್ಲ. ಅದ್ರ ಜೊತೆಗೆ ನೀವು ಇನ್ನೊಂದು ಲೈಫ್ನ ಪ್ಯಾರಲಲ್ಲಾಗಿ ಇನ್ನೊಂದು ಇದನ್ನು ಲೈಫ್ನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪರಿಸರದ ಜೊತೆಗೆ ಇದು ಮಾಡಿ, ಆವಾಗ ನೀವು ಪರಿಸರಕ್ಕೆ ಸೇವೆನೂ ಮಾಡ್ದಂಗೆ ಆಗುತ್ತೆ, ನಿಮ್ಮ ಆಹಾರ ನೀವು ಬೆಳ್ಕೊಂಡಂಗೂ ಆಗುತ್ತೆ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, 4 ಜನಕ್ಕೆ ಅನುಕೂಲನೂ ಮಾಡಬೇಕು, ಮತ್ತು ನಿಮಗೆ ಪರಿಸರಕ್ಕೆ ಒಂದು ಸೇವೆಯನ್ನು ಮಾಡಬೇಕು ಅಂತ ನಾವು ಈ ಯಂಗ್ಸ್ಟರ್ಸ್ಗಿಂತವ್ರಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಸೊ ಅವ್ರಿಗೆ ಇದಕ್ಕೇನಂತೀವಿ ಅಂದರೆ ಕೃಷಿ ಅಗ್ರಿಕಲ್ಚರ್ ಪ್ರಾಕ್ಟೀಷ್ನರ್ಸ್ ಟ್ರೈನಿಂಗ್ ಅಂತ. ಪ್ರಾಕ್ಟೀಸ್ ಮಾಡೋದು, ಈ ಡಾಕ್ಟ್ರು ಎಲ್ಲ MBBS ಇದೆಲ್ಲ ಹೋದ್ಮೇಲೆ ಹೆಂಗೆ ಹೋಗಿ ಹಾಸ್ಪಿಟ್ಲಿಗೆ ಪ್ರಾಕ್ಟೀಸ್ ಮಾಡ್ತಾರೆ, ಆ ರೀತಿ ಇದು ಪ್ರಾಕ್ಟೀಷ್ನರ್ಸ್ ಟ್ರೈನಿಂಗ್ ಇದು. ಸೊ ಈ ಸ್ಟೂಡೆಂಟ್ಸ್ ಟ್ರೈನಿಂಗ್ ಬೇರೆ, ಅವರು ಸುಮ್ಮನೆ ಮಧ್ಯದಲ್ಲಿ ಅವರ ಆದಾಯಕ್ಕೋಸ್ಕರ ಮತ್ತು ಅದಕ್ಕೆ ಬರೋದು ಇದು ಪ್ರಾಕ್ಟೀಷ್ನರ್ಸ್ ಟ್ರೈನಿಂಗ್. ಅವ್ರಿಗೆ ಕೃಷಿ ಮೇಲೆ ಇಂಟ್ರೆಸ್ಟು ಡೆವಲಪ್ ಮಾಡೋಕ್ಕೋಸ್ಕರ ಇದನ್ನು ಟ್ರೈನಿಂಗ್ ಕೊಡ್ತೀವಿ ಈ ಥರ ಇವ್ರಿಗೆ.